ಅರ್ಧರಾತ್ರಿ ದಟ್ಟವಾದ ಅಡವಿ ಪ್ರದೇಶದಲ್ಲಿ ಪಂಜುರುಳಿ ದಿವ್ಯವಾಗಿ ಹೊಳೆಯುತ್ತಾ ಸುತ್ತಮುತ್ತ ನೋಡ್ಕೊಂಡು, ಇವಾಗ ನಾನು ಹೋಗ್ತಿರೋದು 10 ವಯಸ್ಸು ಮಗುನ ಎತ್ಕೊಂಡು ಬರಲಿಕ್ಕೆ. ಆ ಮಗು ಜೊತೆ ನನಗೆ ತುಂಬ ಕೆಲಸ ಇದೆ. ಪಕ್ಕದಲ್ಲಿಯೇ ಒಂದು ಚಿಕ್ಕ ಗ್ರಾಮ ಇದೆ. ಅಲ್ಲಿ 20 ಕುಟುಂಬ ವಾಸಿಸ್ತಿದ್ದಾರೆ. ಅದರಲ್ಲಿ ಒಂದು ಗುಡಿಸಲಲ್ಲಿ ಆ ಮಗುವಿದೆ. ಆ ಮಗುವಿನ ಹೆಸರು ದೀಪ. ಹಾಗಂತ ಹಳ್ಳಿಯ ಒಳಗಡೆ ಬಂದ್ರು ಪಂಜುರುಳಿ. ಆವಾಗ ಆ ಊರಿನವರು ಮನೆಯ ಮುಂದ್ಗಡೆ ಬೆಂಕಿ ಹಚ್ಕೊಂಡು ಪ್ರಶಾಂತವಾಗಿ ಒಳಗಡೆ ನಿದ್ದೆ ಮಾಡ್ತಾ ಇದ್ರು. ಮಂಗಮ್ಮ ಅನ್ನುವ ಒಬ್ಳು ಬಡತಾಯಿ ತನ್ನ ಮಗಳು ದೀಪನ ಹಿಡ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಅವಳನ್ನ ಸಮಾಧಾನ ಮಾಡ್ತಿದ್ಲು. ಅಮ್ಮ, ನಿಜವಾಗ್ಲೂ ಪಂಜುರುಳಿ ನನ್ನನ್ನ ಎತ್ಕೊಂಡು ಹೋಗ್ಬಿಡ್ತಾರಾ? ದೂರ ಇರೋ ಅಡವಿಗೆ ತಗೊಂಡು ಹೋಗಿ ನನ್ನನ್ನ ಅವರು ಕೊಂದ್ಬಿಡ್ತಾರಾ? ಅಮ್ಮ, ನನಗ್ ತುಂಬಾ ಭಯ ಆಗ್ತಿದೆಮ್ಮ. ಹೆದರ್ಬೇಡಮ್ಮ, ನೀನ್ ನನ್ನ ಹೊಟ್ಟೆಯಲ್ಲಿದ್ದಾಗ ಉಲ್ಟಾ ತಿರುಗ್ದೆ ಅಂತ ನಿನ್ನ ಬೇಡ ಅಂದ್ರು. ಆದ್ರೂ ಕಷ್ಟಪಟ್ಟು ನಿನ್ನನ್ನು ಎತ್ಕೊಂಡೆ. ನೀನು ಹುಟ್ಟೋದಕ್ಕೆ ಕಾರಣವಾದ ನಿನ್ನ ತಂದೆ ಸತ್ತೋದ್ರು. ಆದ್ರೂ ನಾನು ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ಕಾಪಾಡ್ಕೊಳ್ತಿದ್ದೀನಿ. ಹಾಗಿರುವಾಗ ನಿನ್ನನ್ನು ಬಿಟ್ಬಿಡ್ತೀನಾ? ಯಾರು ಬಂದರೂ ಸರಿ, ನಾನು ಖಂಡಿತ ನಿನ್ನನ್ನು ಬಿಟ್ಕೊಡಲ್ಲ ಅಮ್ಮ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಪಂಜುರುಳಿ ಅವ್ರ ಮುಂದ್ಗಡೆ ಬಂದು ನಿಂತ್ರು. ಪಂಜುರುಳಿನ ನೋಡಿ ದೀಪ ತುಂಬಾನೇ ಹೆದರಿದ್ಲು. ಅದೇ ರೀತಿ ಮಂಗಮ್ಮ ಕೂಡ ಹೆದರ್ಕೊಂಡೆ ಕೈಯಲ್ಲಿ ಒಂದ್ ಕತ್ತಿನ ಹಿಡ್ಕೊಂಡು, ಇಲ್ಲಿ ನೋಡು ಪಂಜುರುಳಿ, ನನ್ ಮಗಳನ್ನ ಬಿಟ್ಬಿಡು, ಇಲ್ಲಾಂದ್ರೆ ನಾನಿನ್ನ ಸುಮ್ನೆ ಬಿಡಲ್ಲ. ನಾನು ದೇವರಮ್ಮ, ನನ್ನ ನಿನ್ನಿಂದ ಏನು ಮಾಡ್ಲಿಕ್ಕಾಗಲ್ಲ. ದೇವ್ರು ಅಂದ್ರೆ ಎಲ್ರನ್ನ ಕಾಪಾಡ್ತಾರೆ, ಹೀಗೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗಲ್ಲ. ದೇವರು ಏನೇ ಮಾಡಿದ್ರು ಅದು ಒಳ್ಳೇದಕ್ಕೆ ಅಮ್ಮ. ಇದೆಲ್ಲ ಮನುಷ್ಯರ ಒಳ್ಳೇದಕ್ಕೇನೆ. ನಾನಿವಾಗ ಮಾಡ್ತಿರೋದು ಅದಕ್ಕೇನೆ. ನನ್ನ ತಡಿಬೇಡಮ್ಮ, ನಿನ್ನ ಮಗುನ ಕಳ್ಸಿಕೊಡು. ನಾನು ಕಾಡಿಗೆ ಕರ್ಕೊಂಡೋಗ್ಬೇಕು. ನಾನ್ ಬರಲ್ಲ, ನನಗ್ ನಿನ್ನ ನೋಡುವಾಗ ತುಂಬಾ ಭಯ ಆಗ್ತಿದೆ. ನೀನ್ ನನ್ನನ್ನ ಕೊಂದ್ಬಿಡ್ತೀಯ. ನಮ್ಮಮ್ಮನ್ನ ಬಿಟ್ಬಿಟ್ಟು ನಾನ್ ನಿನ್ ಜೊತೆ ಬರಲ್ಲ. ಹಾಗಂತ ಹೇಳಿದಾಗ ಪಂಜುರುಳಿ ಇದ್ದಕ್ಕಿದ್ದಂತೆ ಕೋಪದಿಂದ ಕಿರ್ಚಿದ್ರು. ಅಷ್ಟೇ, ಆ ಶಬ್ದಕ್ಕೆ ಆ ಮನೆ, ಆ ಊರು, ಎಲ್ಲಾ ಮರಗಳು ಎಲ್ಲ ಅಲ್ಲಾಡ್ತಾ ಇತ್ತು. ಆಮೇಲೆ ಪಂಜುರುಳಿ ದೀಪನ ಎತ್ಕೊಂಡು ಅಲ್ಲಿಂದ ಕಾಡಿನೊಳಗಡೆ ಹೋದ್ರು. ಪಾಪ ಮಂಗಮ್ಮ ಅಳ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಗಂಗುಲು ಅನ್ನುವ ಒಬ್ಬ ರೌಡಿ ಮಂಗಮ್ಮನ ಮನೆಗ್ ಬಂದ. ಆವಾಗ ಮನೆಯಲ್ಲಿ ಅಳುತ್ತಾ ಇದ್ದ ಮಂಗಮ್ಮನನ್ನು ನೋಡ್ದ. ಆದ್ರೆ ಎಷ್ಟೇ ಹುಡುಕಿದ್ರು ಅಲ್ಲಿ ದೀಪ ಸಿಗ್ಲಿಲ್ಲ. ಏಯ್, ನಿನ್ನ ಮಗು ಎಲ್ಲಿ? ಜಮೀನ್ದಾರು ಕರ್ಕೊಂಬರ್ಲಿಕ್ಕೆ ಹೇಳಿದ್ರು. ಏನದು? ಈ ರಾತ್ರಿ ಸಮಯದಲ್ಲಿ ಜಮೀನ್ದಾರು ನನ್ ಮಗಳನ್ನ ಕರ್ಕೊಂಡ್ ಬರಕ್ ಕೇಳಿದ್ರ? ಆದ್ರೆ ಯಾಕೆ? ಜಾಗ ನಮ್ದು, ಮನೆ ನಮ್ದು, ಹಕ್ಕು ನಮ್ದು ಅಂತ ಹೇಳ್ಕೊಂಡಿದ್ರೆ ಸುಮ್ಮನೆ ಇರ್ತಾರಾ? ಮಧ್ಯರಾತ್ರಿಯಲ್ಲಿ ಕರ್ಕೊಂಡೋಗಿ ಕೊಲ್ತಾರಷ್ಟೇ. ಆದ್ರೆ ಇವಾಗ ನನ್ ಮಗಳು ನನ್ನ ಹತ್ರ ಇಲ್ಲ. ಪಂಜುರುಳಿ ದೈವ ಬಂದು ನನ್ ಮಗಳನ್ನ ಎತ್ಕೊಂಡು ಹೋದ್ರು. ಏನು, ನಿನ್ನ ಮಗಳನ್ನ ಪಂಜುರ್ಲಿ ಎತ್ಕೊಂಡು ಹೋಗ್ಬಿಡ್ತಾ? ಇವತ್ತು ಸುಬ್ಬು ಪಂಜುರ್ಲಿ ವೇಷನ ಹಾಕ್ಲಿಲ್ವಲ್ಲ? ಕತೆ ಹೇಳ್ತಾ ಇದೀಯಾ? ಎಲ್ಲಿ ನಿನ್ನ ಮಗಳು? ಸುಬ್ಬು ಯಾಕೆ ಪಂಜುರುಳಿ ವೇಷ ಹಾಕ್ಬೇಕು? ನಮ್ಮ ಸುಬ್ಬು ಜಮೀನ್ದಾರನ ಯಾರಾದ್ರೂ ಎದುರು ಮಾತಾಡಿದ್ರೆ ಪಂಜುರ್ಲಿ ವೇಷನ ಹಾಕೊಂಡು ಈ ಥರ ರಾತ್ರಿ ಬಂದು ಅವ್ರನ್ನ ಕರ್ಕೊಂಡೋಗಿ ಕೊಂದು ಹಾಕ್ತಾನೆ. ಅದು ಗೊತ್ತಿಲ್ಲದೆ ಈ ಊರ್ ಜನರೆಲ್ಲ ಪಂಜುರ್ಲಿ ಅಂದರೆ ದೇವರಲ್ಲ, ಜೀವ ತೆಗೀವ ರಾಕ್ಷಸ ಅಂತ ಹೇಳ್ತಿದ್ದಾರೆ. ಆದರೆ ನಿಜವಾದ ರಾಕ್ಷಸ ನಮ್ಮ ಜಮೀನ್ದಾರ್. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ದು ನಿಜಾನೇ. ಆ ಪಂಜುರುಳಿ ದೈವನೇ ಬಂದು ನನ್ ಮಗಳನ್ನ ಎತ್ಕೊಂಡು ಹೋಗಿದ್ದು. ಹಾಗಂತ ಹೇಳಿ ಅವಳು ಅಳ್ತಾ ಇದ್ಲು. ಗಂಗುಲು ಮನೆ ಇಡೀ ಹುಡುಕಿ ನೋಡ್ದ. ಆದ್ರೆ ಎಷ್ಟೇ ಹುಡುಕಿದ್ರೂ ದೀಪ ಸಿಗ್ಲಿಲ್ಲ ಅನ್ನೋದ್ರಿಂದ ಅವನು ಅಲ್ಲಿಂದ ವಾಪಸ್ ಹೋದ. ಈ ಕಡೆ ಅಡವಿಯಲ್ಲಿ ಸುತ್ತ ಬೆಂಕಿ ಇಟ್ಟು ಅದರ ಮಧ್ಯದಲ್ಲಿ ಪಂಜುರುಳಿ ಹಾಗೂ ದೀಪ ನಿಂತ್ಕೊಂಡಿದ್ರು. ಆವಾಗ ಅಡವಿ ನಂದವನವಾಗಿ ಬದಲಾಯಿತು. ಪಕ್ಷಿಗಳು, ಪ್ರಾಣಿಗಳ ಶಬ್ದದೊಂದಿಗೆ ಅಡವಿ ನೋಡಕ್ಕೇನೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲವನ್ನು ನೋಡ್ತಾ ಇದ್ದ ದೀಪಾಗೆ ಏನೂ ಅರ್ಥ ಆಗ್ಲಿಲ್ಲ. ಎದುರ್ಕೋಬೇಡಮ್ಮ, ನಾನು ನಿನ್ನೆ ಎತ್ಕೊಂಡು ಬಂದಿದ್ದು ನಿನ್ನ ಕಾಪಾಡ್ಲಿಕ್ಕೋಸ್ಕರ. ನಿನ್ ದೇವ್ರಾದ್ರೆ ನಿನಗೆ ಶಕ್ತಿ ಇದೆ ಅಲ್ವಾ? ಆವಾಗ ನನ್ನನ್ನು ಕಾಪಾಡೋದಕ್ಕೆ ಇಷ್ಟು ದೂರ ಎತ್ಕೊಂಡು ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ವಾ? ಸ್ವಲ್ಪ ಕಷ್ಟವಾದ ಪರಿಸ್ಥಿತಿಯಲ್ಲಿ ಏನೇ ಮಾಡಿದ್ರು ಯಾವ ದೇವರಿಂದನೂ ನಿನ್ನ ಕಾಪಾಡ್ಲಿಕ್ಕಾಗಲ್ಲಮ್ಮ. ಇದು ನನ್ನ ಮನೆ. ಇಲ್ಲಿ ನಾವು ಇರುವ ಥರ ಯಾರಿಗೂ ಕಾಣಿಸಲ್ಲ. ನಾವು ಇಲ್ಲೇ ಇರ್ಬೋದು, ಆಟ ಆಡ್ಬೋದು, ಖುಷಿಯಾಗಿರ್ಬೋದು. ನಿನಗೆ ಇಷ್ಟವಾದ ಆಹಾರ ಕೊಡ್ತೀನಿ, ಗೊಂಬೆನೂ ಕೊಡ್ತೀನಿ. ನಿನಗೆ ಯಾವ ಕಷ್ಟನೂ ಬರದಾಗೆ ನೋಡ್ಕೊಳ್ತೀನಿ. ಆಮೇಲೆ ನಿನ್ನ ಅಮ್ಮನ ಜೊತೆ ಕರ್ಕೊಂಡೋಗಿ ಬಿಡ್ತೀನಿ. ಏನು, ನಿಜವಾಗ್ಲೂ ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀಯ ನೀನು? ನೀನು ಇಲ್ಲಿ ಸಂತೋಷವಾಗಿದ್ರೆ ನಿನ್ನ ಖಂಡಿತ ಕಳಿಸಿಕೊಡ್ತೀನಿ. ಹಾಗೆ ಹೇಳಿದಾಗ ದೀಪ ಸಂತೋಷಪಟ್ಲು. ಪಂಜುರುಳಿ ಜೊತೆ ಮಾತಾಡಿದ್ಲು, ಆಟ ಆಡಿದ್ಲು, ಹಾಡು ಹಾಡಿದ್ಲು. ಹಸುವು ಅಂತ ಹೇಳಿದಾಗ ಪಂಜುರುಳಿ ಅವಳಿಗೆ ಇಷ್ಟವಾದ ಆಹಾರ ಕೊಡುವಾಗ ದೀಪ ಅನ್ನ ತಿನ್ಲು. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಏನಮ್ಮ, ಅಮ್ಮ ನೆನಪಾದ್ರಾ?
ಇಲ್ಲ ಕಾಂತಾರ, ನಿನ್ನಲ್ಲಿ ನಾನು ನಮ್ಮಮ್ಮನ ನೋಡ್ತಿದ್ದೀನಿ. ಹಾಗೆ ದೀಪ ಪಂಜುಳಿ ಜೊತೆ 3 ದಿನ ಇದ್ಲು. ಪಂಜುಳಿ ದೀಪಾಗೆ ತಾಯಿಯಾಗಿನೋ ತಂದೆಯಾಗಿನೋ ಇದ್ದು ಚೆನ್ನಾಗಿ ನೋಡ್ಕೊಂಡ್ರು. ಸ್ವಲ್ಪ ದಿನಗಳಾದ್ಮೇಲೆ ಜಮೀನ್ದಾರು ತೀರ್ಕೊಂಡ್ರು ಅನ್ನುವ ಸುದ್ದಿ ಕೇಳಿ ಆ ಊರಲ್ಲಿದ್ದವರು ಎಲ್ರೂ ಕೂಡ ತುಂಬಾ ಖುಷಿಯಾದ್ರು. ಈ ಕಡೆ ಪಂಜುಳಿ ದೀಪನ ಎತ್ಕೊಂಡ್ ಬಂದು ಮಂಗಮ್ಮನ ಹತ್ರನೇ ಒಪ್ಪಿಸ್ಬಿಟ್ರು. ಇವಾಗ್ಲಾದ್ರೂ ನನ್ನ ನಂಬಿ, ಈ ಪಂಜುರ್ಲಿ ಯಾರನ್ನೂ ಕೊಲ್ಲೋದಿಲ್ಲ. ಅವನು ಎಲ್ಲರನ್ನೂ ಕಾಪಾಡ್ತಾನೆ. ನಿಮ್ಮ ಮಗಳು ತುಂಬ ಅದೃಷ್ಟಶಾಲಿ, ಆದ್ರಿಂದನೇ ನಾನು ಅವಳನ್ನ ಕಾಪಾಡ್ದೆ. 3 ದಿನಗಳ ಹಿಂದೆ ಆ ಜಮೀನ್ದಾರ್ ಕರ್ಕೊಂಡೋಗಿದ್ರೆ ನಿಮ್ಮ ಮಗಳನ್ನ ಇನ್ನು ಮುಂದೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಮ ಮಗಳನ್ನ ಕೊಂದು ಅವನ ಆಯುಸ್ಸನ್ನ ಹೆಚ್ಚಿಸ್ಬೇಕು ಅಂತ ಅನ್ಕೊಂಡ. ಅಪ್ಪ ಪಂಜುಳಿ ದೈವ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನ್ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಇನ್ನು ಪಂಜುಳಿ ಅಂದ್ರೆ ಕಾಪಾಡೋ ದೈವವೇ. ದೀಪ ಕಣ್ಣಲ್ಲಿ ಕಣ್ಣೀರೊಂದಿಗೆ ಪ್ರೀತಿಯಿಂದ, ಪಂಜುಳಿ ನೀನು ದಿನ ನಮ್ ಜೊತೆನೇ ಇದ್ಬಿಡು, ನಾವು ಚೆನ್ನಾಗಿ ಆಟಾಡೋಣ, ಯಾವಾಗ್ಲೂ ನಾವು ಸಂತೋಷವಾಗಿರೋಣ. ನಾನು ಎಲ್ಲಿಗೂ ಹೋಗಲ್ಲಮ್ಮ. ಈ ಪಂಜುರ್ಲಿ ನಿಮಗೋಸ್ಕರ ಇರೋನು. ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಪಂಜುರ್ಲಿ ಅಂತ ಕರೀರಿ ಸಾಕು, ನಿಮ್ಮ ಕಣ್ಣು ಮುಂದ್ಗಡೆ ಬಂದು ನಾನು ನಿಲ್ತೀನಿ. ನಿಮ್ಮನ್ನ ಕಷ್ಟದಿಂದ ಕಾಪಾಡ್ತೀನಿ. ಹಾಗಂತ ಜೋರಾಗಿ ಕಿಚ್ಚಿದ್ರು. ಅಷ್ಟೇ, ಎಲ್ರೂ ಧನ್ಯವಾದ ಹೇಳ್ತಾ ಇದ್ದಾಗ ಪಂಜುರ್ಲಿ ಅಡವಿ ಒಳಗಡೆ ಹೋಗಿ ಮಾಯವಾದ್ರು. ಅದು ಕೋದಂಡಪುರ ಅನ್ನುವ ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಒಂದು ದೊಡ್ಡ ಸ್ಕೂಲ್ ಇತ್ತು. ಬಡವರು ಶ್ರೀಮಂತರು ಅನ್ನುವ ವ್ಯತ್ಯಾಸವಿಲ್ಲದೆ ಎಲ್ರೂ ಆ ಸ್ಕೂಲಿಗೆನೆ ಹೋಗ್ತಾ ಇದ್ರು. ಅದು ಹೆಸರಿಗೇನೆ ಪ್ರೈವೇಟ್ ಸ್ಕೂಲ್, ಆದ್ರೆ ಅಲ್ಲಿರೋರು ಯಾರು ಕೂಡ ಯಾರ ಹತ್ರನೂ 1 ರೂಪಾಯಿನೂ ಫೀಸು ತಗೊಳ್ತಾ ಇದ್ದಿಲ್ಲ. ಅಲ್ಲಿ ಚೆನ್ನಾಗಿ ಪಾಠ ಹೇಳಿಕೊಡ್ತಾ ಇದ್ರು. ಆ ಸ್ಕೂಲಲ್ಲಿ ವಿಜಯ ಅನ್ನುವ ಟೀಚರ್ ಇದ್ರು. ಅವರು ತುಂಬಾನೇ ಸ್ಟ್ರಿಕ್ಟ್, ಆದ್ರೆ ನಿಜವಾಗ್ಲೂ ಅವ್ರು ತುಂಬಾನೇ ಒಳ್ಳೆಯವರು. ಯಾವಾಗ್ಲೂ ಸ್ಕೂಲಿಗೆ ಶೋಭಾ ಲೇಟಾಗಿ ಬರೋದ್ರಿಂದ ವಿಜಯ ಟೀಚರ್, ನೀನು ಸ್ಕೂಲ್ಗೆ ಯಾವಾಗ್ಲೂ ಲೇಟಾಗಿನೇ ಬರ್ತಿದ್ಯಾ. ನಿನ್ಗೆ ಎಷ್ಟು ಪನಿಷ್ಮೆಂಟ್ ಕೊಟ್ರು ನೀನು ಹೀಗೇನೆ ಮಾಡ್ತಾ ಇದ್ಯಾ. ಮೊದ್ಲು ಕೈ ತೋರ್ಸು. ಹಾಗಂತ ಹೇಳಿ ಅವಳನ್ನ ಕೈ ಚಾಚಕ್ ಕೇಳಿದ್ರು. ಅವಳು ಕೈ ಚಾಚಿದ್ಲು. ವಿಜಯ ಟೀಚರ್ ಒಂದ್ ಕೋಲ್ ತಗೊಂಡು ಅವಳ ಕೈಗೆ 2 ಏಟು ಹೊಡೆದ್ರು. ಆಮೇಲೆ ಹೋಗಿ ಕೂತ್ಕೋ ಅಂತ ಹೇಳಿದ್ರು. ಹಾಗೆ ಆ ದಿನ ಮುಗಿದೋಯ್ತು. ಅವಳು ಮರುದಿನ ಲೇಟಾಗಿ ಬಂದ್ಲು. ವಿಜಯ ಟೀಚರ್ ಕೋಪದಿಂದ, ಎಷ್ಟು ಸಲ ಹೇಳಿದ್ರು ನೀನು ಕೇಳಲ್ಲಲ್ವಾ. ಹಾಗಂತ ಪುನಃ ಅವಳನ್ನ ಹೊಡೆದು ಕಳ್ಸಿದ್ರು. ಆ ದಿನ ಭಾನುವಾರ. ಸುಮಾರು ಫೌಂಡೇಶನ್ಗಳಿಂದ ಮಕ್ಕಳೆಲ್ರಿಗೂ ಕೂಡ ಸ್ಕಾಲರ್ಶಿಪ್ ತರ ಸುಮಾರು ಹಣ ಬಂದಿದ್ರಿಂದ ಅದನ್ನು ಕೊಡೋದಕ್ಕೋಸ್ಕರ ವಿಜಯ ಟೀಚರ್ ಹಾಗೂ ಶಾಂತಿ ಟೀಚರ್ ಇಬ್ರು ಕೂಡ ಒಂದೊಂದು ಮನೆಗೂ 5,000 ಕೊಟ್ರು. ಕೊನೆಗೆ ಅವರು ಶೋಭಾಳ ಮನೆಗೆ ಹೋದ್ರು. ಆದ್ರೆ ಶೋಭಾ ಮನೆಗೆ ಅವ್ರು ಹೋದಾಗ ಶೋಭಾ ಮನೆಯಲ್ಲಿತ್ತಿಲ್ಲ. ಅವರು ಎಲ್ಲಿ ಹೋದ್ರು ಅಂತ ಪಕ್ಕದ ಮನೆಯವ್ರ ಹತ್ರ ಕೇಳಿದಾಗ, ಆ ಹುಡ್ಗಿ ಬೆಳಿಗ್ಗೆನೆ ಅವಳ ಅಜ್ಜಿನ ಕರ್ಕೊಂಡು ಕೊಳದತ್ರ ಹೋಗ್ತಾಳೆ. ಅವಳು ಬಟ್ಟೆನೆಲ್ಲ ತೊಳ್ದು ಅವಳ ಅಜ್ಜಿನ ಸ್ನಾನ ಮಾಡಿಸಿ ಕರ್ಕೊಂಡ್ ಬರ್ತಾಳೆ. ಹಾಗಂತ ಹೇಳಿದ್ರು. ಸರಿ ಅಂತ ಟೀಚರ್ಸ್ ಅಲ್ಲಿಗೆ ಹೋದ್ರು. ಪಾಪ ಶೋಭಾ ಅಷ್ಟು ಚಿಕ್ಕ ವಯಸ್ಸಲ್ಲಿ ಬಟ್ಟೆಗಳನ್ನ ಒಗ್ದು ಅದನ್ನ ಒಣಗಾಕಿಸ್ತಾ ಇದ್ಲು. ಹಾಗೇನೆ ಅಲ್ಲೇ ಇದ್ದ ಅಜ್ಜಿನ ಕರ್ಕೊಂಡು ಹೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದ್ಲು. ಇದೆಲ್ಲವನ್ನು ಟೀಚರ್ಸ್ ನೋಡ್ತಾ ಇದ್ರು. ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ರು. ಅವ್ರ ಅಜ್ಜಿ ಸಾಧಾರಣ ಮನುಷ್ಯನೇ, ಆದ್ರೆ ಅವರಿಂದ ಏನೂ ಮಾಡಕ್ಕಾಗಲ್ಲ. ಅಜ್ಜಿನ ಮನೆ ಕರ್ಕೊಂಡು ಬಂದು ಸೀರೆನ ಬದಲಾಯಿಸಿದ್ಲು ಶೋಭಾ. ಅಜ್ಜಿ, ಇವತ್ತು ಭಾನುವಾರ ಅಲ್ವಾ, ನಿಮ್ಗೆ ತುಂಬಾ ಇಷ್ಟವಾದ ದೋಸೆ ಮಾಡ್ಕೊಡ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಕೂಡ ಯಾರು ಏನು ಹೇಳೋದಿಲ್ಲ, ಯಾಕಂದ್ರೆ ಇವತ್ತು ಸ್ಕೂಲ್ ಇಲ್ಲ ಅಲ್ವಾ. ನಾನು ಸ್ಕೂಲ್ಗೆ ಹೋಗ್ಬೇಕಾದ ಅವಶ್ಯಕತೆನೂ ಇಲ್ಲ, ನನ್ನ ಟೀಚರ್ ಹೊಡಿಬೇಕಾದ ಅವಶ್ಯಕತೆನೂ ಇಲ್ಲ. ಹಾಗೆ ಹೇಳುವಾಗ ಅವಳು, ಆದ್ರೆ ಟೀಚರ್ ಮೇಲೆ ಯಾವ ತಪ್ಪುನೂ ಇಲ್ಲ ಅಜ್ಜಿ. ನಾನು ದಿನ ಸ್ಕೂಲ್ಗೆ ಲೇಟಾಗಿ ಬರ್ತೀನಿ ಅನ್ನೋದ್ರಿಂದ ನನ್ಗೆ ಬುದ್ಧಿ ಕಲ್ಸೋಕಾಗಿ ಅವ್ರು ನಂಗೆ ಹೊಡಿತಾರೆ. ಪಾಪ ಟೀಚರ್ಗೆ ನಮ್ಮನೆ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ, ಆದ್ರೆ ನಮ್ ಟೀಚರ್ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಗೊತ್ತಾ ಅಜ್ಜಿ. ಅವ್ರು ಪಾಠ ಹೇಳೋಕೆ ಶುರು ಮಾಡಿದ್ರೆ ನಾವು ಶ್ರದ್ಧೆಯಿಂದ ಕೇಳ್ತೀವಿ. ಹಾಗಂತ ಹೇಳಿ ಅವಳು ಅಜ್ಜಿಗೋಸ್ಕರ ಹೋಗಿ ಒಲೆಯಲ್ಲಿ ದೋಸೆ ಮಾಡಿ ತಗೊಂಬಂದು ಅದನ್ನ ಅಜ್ಜಿಗೆ ಕೊಟ್ಲು. ಅಜ್ಜಿ ಊಟ ಮಾಡಿದ್ಮೇಲೆ ಮನೆಯೆಲ್ಲ ಗುಡ್ಸಿದ್ಲು. ಆಮೇಲೆ ತಗೊಂಡ್ ಬಂದ ಬಟ್ಟೆನೆಲ್ಲ ಒಣಗಾಕದ್ಲು. ಹಾಗೆ ಮನೆ ಗುಡ್ಸ್ಕೊಂಡು ಮನೆ ಅಂಗಳವನ್ನೆಲ್ಲ ಅವಳು ಗುಡಿಸ್ತಾ ಇದ್ಲು. ಅದೆಲ್ಲವನ್ನು ನೋಡ್ತಾ ಇದ್ದ ಟೀಚರ್ಸ್ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅಯ್ಯೋ ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಅವಳೆಷ್ಟು ಕಷ್ಟಪಡ್ತಿದ್ದಾಳೆ. ಹಾಗಂತ ಹೇಳಿ ಪಕ್ಕದ ಮನೆಗೆ ಅವರು ಹಣ ಕೊಡಕ್ ಹೋದಾಗ ಅಲ್ಲಿದ್ದ ಆಕೆ ಹತ್ತಿರ, ನಿಜವಾಗ್ಲೂ ಶೋಭನ್ ಅಪ್ಪ ಅಮ್ಮನಿಗೆ ಏನಾಯ್ತು? ಅವಳೆ ಯಾಕೆ ಅವಳ ಅಜ್ಜಿ ಜೊತೆ ಇದ್ದಾಳೆ? ಅದಕ್ಕೆ ಆಕೆ, ಪಾಪ ಶೋಭಾ, ಅವಳ ಅಪ್ಪ ಅಮ್ಮ ತೀರೋಗ್ಬಿಟ್ರು. ಅವಳ್ದು ಇನ್ನೊಂದ್ ಅಜ್ಜಿ, ತಮ್ಮ, ಇನ್ನಿಬ್ರು ಅಜ್ಜಂದಿರು ಎಲ್ಲರೂ ತೀರೋಗ್ಬಿಟ್ರು. ಇರೋ ಈ ಅಜ್ಜಿನೂ ಶೋಭನು ಮಾತ್ರ ಹೇಗೋ ತಪ್ಪಿಸ್ಕೊಂಡ್ರು. ಇದೆಲ್ಲಾನು ಒಂದು ಆಕ್ಸಿಡೆಂಟ್ ಇಂದ ನಡೀತು.
ಪಾಪ ಆ ಅಮ್ಮ ಕೂಡ ತುಂಬಾ ಚೆನ್ನಾಗಿದ್ರು. ಆದ್ರೆ ಇವಾಗ ಸ್ವಲ್ಪ ದಿನಗಳ ಹಿಂದೆ ಕೈಕಾಲ್ ಬಿದ್ದೋಯ್ತು. ಅವರಿಂದ ಮಾತಾಡಕ್ಕೂ ಆಗಲ್ಲ. ಪಾಪ ಈ ಶೋಭನೆ ಅವಳ ಅಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಅವಳು ಚಿನ್ನ ಇದ್ದಾಗೆ. ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಅವಳು ತುಂಬಾ ಕಷ್ಟ ಪಡ್ತಾ ಇದ್ದಾಳೆ. ಒಂದ್ ಕಡೆ ಶಿಕ್ಷಣ, ಇನ್ನೊಂದ್ ಕಡೆ ಅಜ್ಜಿ ಮನೆ ಕೂಡ ನೋಡ್ಕೊಳ್ಬೇಕು. ಪಾಪ ಈ ರೀತಿ ಕಷ್ಟ ಯಾರಿಗೂ ಕೂಡ ಬರಬಾರ್ದು. ಹಾಗಂತ ಆಕೆ ಟೀಚರ್ಸ್ ಹತ್ರ ಹೇಳ್ತಾ ಇದ್ಲು. ಅದನ್ನು ಕೇಳಿ ಆ ಟೀಚರ್ಸ್ ಇಬ್ರು ಕೂಡ ತುಂಬಾ ಬೇಜಾರಿಂದ ಅಲ್ಲಿಂದ ಹೊರಟ್ರು. ಮರುದಿನ ಯಾವಾಗ್ಲ ತರ ಶೋಭಾ ಸ್ಕೂಲಿಗೆ ಲೇಟಾಗಿ ಬಂದ್ಲು. ಟೀಚರ್ನ ನೋಡಿ ಅವ್ರ ಮುಂದ್ಗಡೆ ಕೈ ಚಾಚಿ ನಿಂತ್ಕೊಂಡ್ಲು. ಆವಾಗ ಟೀಚರ್ ಅವ್ರ ಹತ್ರ ಇದ್ದ ಕೋಲನ್ನ ಶೋಭಾ ಕೈಯಲ್ಲಿ ಇಟ್ಟು ಅವರು ಕೈ ಚಾಚಿದ್ರು. ಶೋಭಳಿಗೆ ಏನೂ ಅರ್ಥ ಆಗ್ಲಿಲ್ಲ. ಅವಳು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಲು. ಒಂದು ಟೀಚರ್ ಒಬ್ಬ ವಿದ್ಯಾರ್ಥಿ ಜೊತೆ ಈ ರೀತಿ ಕೇಳಬಾರ್ದು. ನನಗ್ ಕ್ಷಮಿಸ್ಬಿಡಮ್ಮ. ನಾನು ಹಿಂದೆ ಮುಂದೆ ಯೋಚನೆ ಮಾಡೋದೆ ನಿನ್ನ ಹೊಡೆದ್ಬಿಟ್ಟೆ. ನೀನ್ ದಿನ ಲೇಟಾಗಿ ಬರೋದ್ರಿಂದ ನೀನು ಲೇಟಾಗಿ ಬರ್ತಿದ್ಯಾ ಅಂತ ನಾನು ಹೊಡೆದಿದ್ದೇನೆ ಹೊರ್ತು, ಆದ್ರೆ ನೀನ್ ಲೇಟಾಗಿ ಬರೋಕೆ ಏನ್ ಕಾರಣ ಅಂತ ನಾನ್ ತಿಳ್ಕೊಳ್ಳೇ ಇಲ್ಲಮ್ಮ. ಶೋಭಾ, ನೀನ್ ತುಂಬಾ ಕಷ್ಟಪಡ್ತಿದ್ಯಾ. ಇನ್ನು ನಾನು ನಿನ್ಗೆ ಏನು ಹೇಳಲ್ಲಮ್ಮ. ಇನ್ನು ಮುಂದೆ ನೀನು ಎಷ್ಟು ಲೇಟಾಗಿ ಬೇಕಾದ್ರೂ ಬರ್ಬೋದು. ಮತ್ತೆ ನೀನ್ ಚೆನ್ನಾಗಿ ಓದು. ಈ ಓದು ನಿನ್ ಜೀವನನ ಕಾಪಾಡುತ್ತೆ. ಇದನ್ನ ತಗೋ. ನಿನಗೆ ಬೇಕಾಗಿರೋ ಹಣ. ನಿನ್ಗೆ ಬೇಕಾಗಿರೋಕ್ಕಿಂತನೂ 2 ಪಟ್ಟು ಜಾಸ್ತಿ ನನ್ನ ಸಂಬಳದಿಂದ ಕೊಡ್ತಾ ಇದ್ದೀನಿ. ನಿನ್ನ ಅಜ್ಜಿನ ಯಾವ್ದಾದ್ರೊಂದು ಆಸ್ಪತ್ರೆಯಲ್ಲಿ ತೋರ್ಸು. ಹಾಗಂತ 15,000 ರೂಪಾಯಿನ ಕೊಟ್ರು. ಆವಾಗ ಶಾಂತಿ ಟೀಚರ್ ಕೂಡ ಅಲ್ಲಿಗೆ ಬಂದ್ರು. ಅಮ್ಮ ಶೋಭಾ, ಈ ಹಣ ಕೂಡ ತಗೋ. ಹಾಗಂತ ಹೇಳಿ 5,000 ರೂಪಾಯಿನ ಕೊಟ್ರು. ಅದನ್ನು ನೋಡಿ ಶೋಭಾ ಕಣ್ಣಲ್ಲಿ ಕಣ್ಣೀರ್ ತುಂಬಿಸ್ಕೊಂಡು, ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಟೀಚರ್ಸ್. ನಾನು ನನ್ನ ಅಜ್ಜಿನ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಆಗುತ್ತೆ. ಔಷಧಿ ಕೊಡ್ಸಿದ್ಮೇಲೆ ನನ್ನ ಅಜ್ಜಿ ಮೊದ್ಲಿನ ತರ ಸರಿ ಆಗ್ತಾರೆ. ಅದಾದ್ಮೇಲೆ ನಾನು ಯಾವಾಗ್ಲೂ ಸ್ಕೂಲ್ಗೆ ಲೇಟಾಗಿ ಬರಲ್ಲ. ಹಾಗಂತ ಹೇಳಿ ಅವಳು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅದನ್ನು ನೋಡಿದ ಟೀಚರ್ಸ್ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅದು ಅಲ್ದೆ ಅಲ್ಲೇ ಇದ್ದ ಮಕ್ಕಳು ಅವ್ರ ಹತ್ರ ಇದ್ದ 10 ರೂಪಾಯಿ 20 ರೂಪಾಯಿ ಎಲ್ಲನ ಅವಳ ಹತ್ರ ಕೊಡಕ್ ಬಂದ್ರು. ತಗೋ ಶೋಭಾ, ಇದು ನನ್ನ ಹಣ. ನಿನ್ನ ಅಜ್ಜಿನ ಚೆನ್ನಾಗಿ ನೋಡ್ಕೋ. ಹಾಗಂತ ಹೇಳಿ ಕ್ಲಾಸ್ ರೂಮಲ್ಲಿ ಇದ್ದ ಎಲ್ಲಾ ಮಕ್ಕಳು 10 ರೂಪಾಯಿ 20 ರೂಪಾಯಿ 5 ರೂಪಾಯಿ ಅಂತ ಎಲ್ಲ ಹಣ ಕೊಟ್ರು. ಆವಾಗ ಕೆಲವು ಮಕ್ಕಳು, ಶೋಭಾ ನೀನೇನು ಬೇಜಾರ್ ಮಾಡ್ಕೊಳ್ಬೇಡ, ಮನೇಲಿರೋ ಹುಂಡಿಯಲ್ಲಿ ನಾವು ಹಣ ಸೇರಿಸಿಟ್ಟಿದೀವಿ, ಅದನ್ನ ತಗೊಂಡ್ ಬಂದ್ ಕೊಡ್ತೀವಿ ಅಂತಾನು ಹೇಳಿದ್ರು. ಅದನ್ನ ಕೇಳಿ ಶೋಭಾ ತುಂಬಾ ಸಂತೋಷಪಟ್ಲು. ನಿಮ್ ತರ ಫ್ರೆಂಡ್ ಸಿಕ್ಕಿದ್ದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೀನಿ ಅಂತ ಹೇಳಿ ಶೋಭಾ ಹಣ ತಗೊಂಡು ಮನೆಗೆ ಹೋದ್ಲು. ಅವ್ರೆಲ್ರೂ ಕೊಟ್ಟ ಹಣದಲ್ಲಿ ಅಜ್ಜಿಗೆ ಶೋಭಾ ಆಪರೇಷನ್ ಮಾಡಿಸಿದ್ಲು. ಹಾಗೆ 6 ತಿಂಗಳ ನಂತರ ಅಜ್ಜಿಯಲ್ಲಿ ಸುಮಾರು ಬದಲಾವಣೆಗಳು ಬರ್ತಾ ಇತ್ತು. ಅದನ್ನು ನೋಡಿ ಶೋಭಾ ತುಂಬಾ ಸಂತೋಷಪಟ್ಲು. ಅಜ್ಜಿ ಇವಾಗ ಮಾತಾಡ್ತಾ ಇದ್ರು. ಹಾಗೆ ಹಲವು ದಿನಗಳು ಕಳೆದವು. ಹಾಗೆ ಕೆಲವು ದಿನಗಳ ನಂತರ ಅಜ್ಜಿ ಮೇಲೆ ನಡೆಯಕ್ ಶುರು ಮಾಡಿದ್ರು. ಇವಾಗ ಅಜ್ಜಿಗೆ ಗುಣ ಆಯ್ತು. ಅದನ್ನ ನೋಡಿ ಶೋಭಾ ತುಂಬಾ ಸಂತೋಷದಿಂದ ನಡೆದ ಎಲ್ಲ ವಿಷಯ ಹೇಳಿದ್ಲು. ಅವಾಗ ಅಜ್ಜಿ ಅವಳ ಜೊತೆ ಸ್ಕೂಲಿಗೆ ಬಂದ್ರು. ಅಲ್ಲಿದ್ದ ಮಕ್ಕಳೆಲ್ಲ ಕೈ ಚಾಪಾಳಿ ತಟ್ಟಿದ್ರು. ಟೀಚರ್ಸ್ ಕೂಡ ಕೈ ಚಾಪಾಳಿ ತಟ್ಟಿದ್ರು. ಅದನ್ನು ನೋಡಿ ಅಜ್ಜಿ ಅವರೆಲ್ಲರ ಹತ್ರ ಹೀಗೆ ಹೇಳಿದ್ರು. ನಿಮ್ ಸಹಾಯದಿಂದಾಗಿ ನಾನಿವಾಗ ಈ ರೀತಿ ಇದೀನಿ. ಹಾಗಂತ ಹೇಳಿದ್ರು. ಅದಕ್ಕೆ ಟೀಚರ್ಸ್, ಅದೆಲ್ಲ ಪರವಾಗಿಲ್ಲಮ್ಮ, ನೀ ದೊಡ್ಡವರು, ಆ ರೀತಿ ಹೇಳ್ಬೇಡಿ ಹಾಗಂತ ಹೇಳಿದ್ರು. ಶೋಭಾ ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದ್ಕೊಳ್ತಿದ್ಲು.